ಮೆಡಿಟೇಷನ್ ಅಥವಾ ಧ್ಯಾನ ಏನಿದೆಯಲ್ಲ, ಇದು ಒಂದು ಆರ್ಟ್ ಅಂದ್ರೆ ಅದಕ್ಕೂ ಕೂಡ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಇರ್ತಾವ. ಅವುಗಳನ್ನು ಫಾಲೋ ಮಾಡೋದ್ರಿಂದ ಕಡಿಮೆ ಸಮಯದಲ್ಲಿ ಜಾಸ್ತಿ ಅನುಭವಗಳನ್ನ ಪಡಿಬೋದು. ಮೆಡಿಟೇಷನ್ ಏನಂತಂದ್ರೆ ಇದು ಎಲ್ಲವನ್ನೂ ಕೊಡ್ತದ ನಿಮ್ಗೆ. ಪ್ರತಿಯೊಂದು ಕೂಡ ನಾಲೆಜ್ ಕೊಡ್ತದ, ವಿಸ್ಡಮ್ ಕೊಡ್ತದ, ಎಕ್ಸ್ಪೀರಿಯನ್ಸ್ ಹೀಲಿಂಗ್ ಕೊಡ್ತದ, ಹೆಲ್ತ್ ಕೊಡ್ತದ, ಮನಿ, ರಿಲೇಷನ್ಸ್ ಎಲ್ಲವನ್ನೂ ಕೊಡ್ತದ. ಪ್ರತಿಯೊಂದನ್ನು ಕೊಡುವ ಒಂದು ಟೆಕ್ನಿಕ್ ಏನೈತಲ್ಲ ಅದು ಮೆಡಿಟೇಷನ್. ಒಳಗಡೆ ನನ್ನಲ್ಲಿ ಸೊಲ್ಯೂಷನ್ಸ್ ಇದಾವ, ನನ್ನಲ್ಲಿ ಒಳಗಡೆ ಪವರ್ಸ್ ಇದಾವ. ಆ ಒಳಗಡೆ ಇರ್ತಕ್ಕಂಥ ಪವರ್ಸ್ಗಳನ್ನ ಹೊರಗಡೆ ತರುವ ಟೆಕ್ನಿಕ್ ಅನ್ನ ಮೆಡಿಟೇಷನ್ ಅಂತ ಹೇಳ್ತೀವಿ. ಓಕೆ, ಈಗ ನಾವೇನ್ ಮಾಡೋಣ ಅಂತಂದ್ರ ಈ ಮೆಡಿಟೇಷನ್ ಸ್ಟೆಪ್ ಬೈ ಕಲಿತಾ ಹೋಗೋಣ. ಓಕೆ, ಈಗ ನೋಡ್ರಿ, ಬೇರೆ ಹೊರಗಡೆ ಜಗತ್ತಿನಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿಗಳು ಡಿಗ್ರಿಗಳನ್ನ ಕಲಿಸ್ತಾರ. ಇಂಜಿನಿಯರಿಂಗ್ ಡಿಗ್ರಿ ಇರ್ಬೋದು, ಆ ಇಂಜಿನಿಯರಿಂಗ್ ಅಲ್ಲಿ ಮತ್ತೆ ಬೇರೆ ಬೇರೆ ಡಿಸಿಪ್ಲಿನ್ಗಳು, ಮೆಡಿಕಲ್ ಸೈನ್ಸು, ಆಯುರ್ವೇದಿಕ್ ಸೈನ್ಸು, ಅಥವಾ BA ಆರ್ಟ್ಸ್, ದಟ್ ಇಸ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಡಿಗ್ರಿಗಳಿರ್ಬೋದು. ಯಾವುದಾದ್ರೂ ಡಿಗ್ರಿಗಳನ್ನ ತಗೊಳ್ರಿ, ಅವ್ರು ಯಾಕೆ ಸಕ್ಸಸ್ಫುಲ್ ಆಗ್ತಿದ್ದಾರೆ ಅಂತಂದ್ರೆ ಅವರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಇಟ್ಟಿದ್ದಾರೆ. ಒಂದು ಸೆಮಿಸ್ಟರ್ಗೆ ಹುಡುಗ ಇಷ್ಟನ್ನು ಮಾತ್ರ ಕಲಿಬೇಕು, ಇದರದ್ದು ಅಪ್ಲಿಕೇಶನ್ಸ್ ಇದರದ್ದು ಯೂಸ್ ಅವನು 2ನೇ ಸೆಮಿಸ್ಟರ್ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ತಾನ, ಅದನ್ನ ಮತ್ತೆ 3ನೇ ಸೆಮಿಸ್ಟರ್ ಅಲ್ಲಿ ಅಪ್ಗ್ರೇಡ್ ಮಾಡ್ತಾನ. ಈ ರೀತಿ ಅವನು ಒಂದು ಸೆಮಿಸ್ಟರ್ಲಿಂದ 8 ಸೆಮಿಸ್ಟರ್ ವರೆಗೂ, ಅಥವಾ ಒಂದು ಸೆಮಿಸ್ಟರ್ಲಿಂದ 10 ಸೆಮಿಸ್ಟರ್, ಒಂದು ಸೆಮಿಸ್ಟರ್ಲಿಂದ 6 ಸೆಮಿಸ್ಟರ್, ಈ ರೀತಿ ಅವನು ಏನ್ ಮಾಡ್ತಾನೆ ಅಂದ್ರೆ ತನ್ನ ಬೇಸಿಕ್ ಪ್ರಾಕ್ಟೀಸ್ಗಳನ್ನ, ತನ್ನ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ಹೆಚ್ಚಿಗೆ ಮಾಡ್ಕೊಂತ ಹೋಗಿ ಒಂದು ದಿನ ಅವನು ಆ ಡಿಗ್ರಿ ಹೋಲ್ಡರ್ ಆಗ್ತಾನ. ಅವನ ಕರಿಯರ್ ಅದರಲ್ಲಿ ಸೆಟ್ ಮಾಡ್ಕೊಳ್ತಾನೆ. ತನ್ನ ಜೀವನದ ಎಲ್ಲಾ ಪ್ರಾಬ್ಲಮ್ಸ್ಗಳಿಗೂ ಕೂಡ ಅದು ಒಂದು ಜಾಬ್ ಆಗಿ, ಅದರಿಂದ ಬರ್ತಕ್ಕಂಥ ಸ್ಯಾಲ್ರಿಯಿಂದ ಅದನ್ನ ಪ್ರೊಫೆಷನಲ್ ಆಗಿ ಮಾಡಿಕೊಂಡು ತನ್ನ ಜೀವನವನ್ನ ಸವಿತಾನೆ. ನೋಡಿ, ನಾನು ಬೇಸಿಕಲಿ ಒಬ್ಬ PUC ಸ್ಟೂಡೆಂಟ್ ಅಲ್ವಾ. PUC ಓದಿದೆ. PUC ಓದ್ಮೇಲೆ ನನ್ನಲ್ಲಿ ಮಲ್ಟಿ ಡೈರೆಕ್ಷನಲ್ ಒಳಗಡೆ ಇರ್ತಾವ. ಬಟ್ ನಾನೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಇನ್ವಾಲ್ವ್ ಮಾಡಿಕೊಂಡು 1ನೇ ಸೆಮಿಸ್ಟರ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗು, 2ನೇ ಸೆಮಿಸ್ಟರ್ ಅಲ್ಲಿ ಅದರ ಅಪ್ಗ್ರೇಡ್ ಮಾಡ್ಕೊಂತ 8 ಸೆಮಿಸ್ಟರ್ ಅಲ್ಲಿ ಕೆಲವು ಪ್ರಾಕ್ಟಿಕಲ್ಲು, ಕೆಲವು ಥಿಯರಿಟಿಕಲ್ಲು, ಮತ್ತೆ ಮಿಕ್ಸ್ ಅವನ್ನೆಲ್ಲವನ್ನು ಕಲ್ತು ನಾ ಏನ್ ಮಾಡ್ಕೊಂಡೆ ಅಂದ್ರೆ ನಾನು ಸಿವಿಲ್ ಇಂಜಿನಿಯರ್ ಅಂತ ಅನಿಸಿಕೊಂಡೆ. ಸಿವಿಲ್ ಇಂಜಿನಿಯರ್ ಆದ್ಮೇಲೆ ನನ್ನ ಕರಿಯರ್ನ ಅದೇ ಪಾತಲ್ಲಿ ಶುರು ಮಾಡಿದೆ. ಈಗ ನಾ ಸಿವಿಲ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ, ಅದರಿಂದ ನನಗೆ ದುಡ್ಡು ಬರ್ತದ, ಅದರಿಂದ ನನಗೆ ನೇಮ್ ಅದ, ಫೇಮ್ ಅದ, ನನ್ನ ಎಲ್ಲಾ ರೀತಿಯ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತಾವ. ಅದರ ಆಧಾರವಾಗಿ ನನಗೆ ಚಲೋ ರಿಲೇಷನ್ಸ್ಗಳಿದಾವ. ಟೋಟಲಿ ಎಂಟೈರ್ ನನ್ನ ಲೈಫ್ ಪರ್ಪಸ್ ಏನೈತಲ್ಲ, ಆ 4 ವರ್ಷ ನಾನು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ನೆಲ್ಲ, ಆ ಕಲಿಯೋದ್ರಿಂದ ನನ್ನ ಕರಿಯರ್ ಅಥವಾ ನನ್ನ ಜೀವನ ಒಬ್ಬ ಸಿವಿಲ್ ಇಂಜಿನಿಯರ್ ಅಂತೇಳಿ ಸೆಟ್ ಮಾಡಿಕೊಡ್ತು. ಅದೇ ರೀತಿನೇ ಧ್ಯಾನನೂ ಕೂಡ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇಂದ ಕಲ್ತ್ಕೊಂತ ಹೋದ್ರೆ ಇದನ್ನೂ ಕೂಡ ನಮ್ಮ ಜೀವನದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಪ್ರಾಕ್ಟೀಸ್ ಆಗ್ತದ. ಈ ಒಂದು ಟೆಕ್ನಿಕ್ ಇಂದ ನನ್ನನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು, ನನ್ನ ಎಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಬಹುದು, ನನ್ನ ಎಲ್ಲ ಹೆಲ್ತ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಬಹುದು. ಅರ್ಥ ಆಯ್ತಾ? ಆಮೇಲೆ ನನ್ನ ಮೆಂಟಲ್ ಪ್ರಾಬ್ಲಮ್ಸ್ಗಳು, ಸೋಷಿಯಲ್ ಪ್ರಾಬ್ಲಮ್ಸ್ಗಳು, ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು, ಈ ರೀತಿ ಎಲ್ಲವನ್ನೂ ಸಾಲ್ವ್ ಮಾಡಿ ನಾನು ಈ ಭೂಮಿ ಮೇಲೆ ಬಂದಿರತಕ್ಕಂಥ ರಿಯಲ್ ಪರ್ಪಸ್ ಏನದ, ಆ ಪರ್ಪಸ್ ಅನ್ನ ಚೇಸ್ ಮಾಡಿ, ಆ ಪರ್ಪಸ್ ಅನ್ನ ಅಳವಡಿಸಿಕೊಂಡು ನಾನು ಈ ಜಗತ್ತಿನಿಂದ ಹೊರಗಡೆ ಹೋಗ್ತೀನಿ. ಎಷ್ಟು ಸಿಂಪಲ್ ಆಗಿ ಬಂದಿದ್ದೆ ಈ ಜಗತ್ತೊಳಗಡೆ, ಅದೇ ರೀತಿ ಈ ಜಗತ್ತಿನಿಂದ ಹೊರಗಡೆ ಹೋಗ್ಲಿಕ್ಕೂ ಕೂಡ ನನಗೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ವೇ ಔಟ್ ಸಿಗ್ತದ. ಆದ್ರಿಂದ ಧ್ಯಾನ ಬಹಳ 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 ಇಂಪಾರ್ಟೆಂಟ್ ಆಗಿರ್ತದ. ಇದನ್ನ ನಾವು ಈ ಒಂದು ಪ್ಲೇ ಲಿಸ್ಟ್ ಏನಿದೆ ಅಲ್ಲ, ಈ ಪ್ಲೇ ಲಿಸ್ಟ್ ಅನ್ನ ನಾನು ಡೆಡಿಕೇಟೆಡ್ ಟು ಮೆಡಿಟೇಷನ್ ಅಂತ ಹೇಳ್ತೀನಿ. ಇಲ್ಲೂ ಕೂಡ ನಾ ಏನ್ ಮಾಡ್ತೀನಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಹೇಳ್ತೀನಿ. ನೀವು ಅವುಗಳನ್ನ ಮಾತ್ರ ಮಾಡ್ತಾ ಇರಿ. ಓಕೆನಾ? ಆಮೇಲೆ ಬರ್ತಾ ಅಪ್ಗ್ರೇಡ್ ಆಗ್ತಾ ಹೋಗ್ತದ. ಓಕೆ, ಅವನ್ನೆಲ್ಲ ಕಲ್ತ್ಕೊಂಡು ಹೋಗೋಣ. ರೈಟ್? ಈ ವಿಡಿಯೋದಲ್ಲಿ ಕೇವಲ ಇಷ್ಟು ಮಾಹಿತಿ ಮಾತ್ರ ಇರಲಿ. ಇವತ್ತಿನಿಂದ ತಯಾರಾಗಿರಿ, ಏನಂತಂದ್ರೆ ನಾವು ಸರಿಯಾದ ಮಾರ್ಗದಲ್ಲಿ ಧ್ಯಾನವನ್ನು ಕಲಿತಿದ್ದೇವೆ ಅಂತೇಳಿ. ರೈಟಾ? ಓಕೆ, ಧನ್ಯವಾದಗಳು. ಇವತ್ತಿಷ್ಟು ಸಾಕು. ಮುಂದಿನ ವಿಡಿಯೋ ನೋಡ್ಬೇಡ್ರಿ, ದಿನಕ್ಕೆ ಸ್ವಲ್ಪನೇ ಡೈಜೆಸ್ಟ್ ಮಾಡ್ಬೇಕು. ಇರ್ತಾವ ಪ್ಲೇ ಲಿಸ್ಟ್ ಅಲ್ಲಿ, ನಾ ಎಲ್ಲಾ ವಿಡಿಯೋಗಳನ್ನು ಹಾಕಿರ್ತೀನಿ. ಬಟ್ ಬಹಳ ಅರ್ಜೆಂಟ್ ಮಾಡಿ, ಹೌದಾ, ಫುಲ್ಲು ಏನಪ್ಪಾ ಇವತ್ತು ನಾ ಎಲ್ಲಾ ವಿಡಿಯೋಗಳನ್ನು ನೋಡಿಬಿಡ್ತೀನಿ, ನಾಳಿಂದ ಕಲ್ತು ಬಿಡ್ತೀನಿ, ಈ ಅವಸರವನ್ನು ಒಟ್ಟ ಮಾಡಬೇಡ್ರಿ. ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲಾ ವಿಡಿಯೋಗಳಿದ್ರು ಕೂಡ ದಿನಕ್ಕೆ ಕೇವಲ ಒಂದೇ ವಿಡಿಯೋವನ್ನು ನೋಡ್ರಿ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ಗಳನ್ನು ಹೇಳ್ತೀನಿ. ಪ್ರಾಕ್ಟಿಕಲ್ ಹೆಂಗೆ ನಾವು ಫೀಲ್ ಮಾಡಬೇಕು, ಹೆಂಗೆ ನಾವು ಮೆಡಿಟೇಷನ್ ಸ್ಟೇಟ್ ಒಳಗೆ ಎಂಟ್ರಿ ಆಗಬೇಕು,
ಅದು ನಾನು ನಿಮ್ಗೆ ಕಲಿಸಿ ಅಂತ ಹೋಗ್ತೇನೆ. ರೈಟಾ? ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.